ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶರತ್ ಮತ್ತೆ ಹಿತಾ ಎಲ್ಲೋದ್ರು ಕಾಣಿಸ್ತಿಲ್ವಲ್ಲ? ಅವ್ರಿಬ್ರು ಒಂದ್ಸಲ ನೋಡಿದ್ರೆ ನನ್ ಮನ್ಸಿಗೆ ನೆಮ್ಮದಿ ಸಿಗತ್ತೆ. ಶರತ್, ಶಾನ್ವಿ, ಮಾಯಾ, ಎಲ್ರು ಬನ್ನಿ. ಅರೆ, ಅತ್ತೆ ಯಾಕೆ ಎಲ್ರೂ ಕರಿತಿದ್ದಾರೆ? ಅವ್ರು ಸುಮ್ನೆ ಹೀಗೆಲ್ಲ ಯಾರನ್ನೂ ಕರಿಯಲ್ವಲ್ಲ? ಏನೋ ಮುಖ್ಯವಾದ ಕಾರಣ ಇರಬೇಕು. ಅಮ್ಮ, ಆಲೋಕೆ ಎಲ್ಲರೂ ಒಟ್ಟಿಗೆ ಕರಿತಾ ಇದ್ದೀರಾ? ಎವ್ರಿಥಿಂಗ್ ಇಸ್ ಫೈನ್ ಶರತ್. ಇರು, ಎಲ್ರು ಬರ್ಲಿ, ಹೇಳ್ತೀನಿ. ನಾನ್ ಬಂದಿದ್ದೀನಿ ಅಂದ್ಮೇಲೆ ಎಲ್ರೂ ಬಂದಂಗಲ್ವಾ? ಪ್ರಾಣಿ ಗಾಟ್ ಇಟ್. ಮಾಮ್, ಎಲ್ರು ಬಂದಿದ್ದಾರೆ. ಓಕೆ. ನೀನಿಷ್ಟು ಖುಷಿಯಾಗಿರೋದನ್ನ ನೋಡಿ ತುಂಬಾ ದಿವಸಗಳೇ ಆಗೋಗಿತ್ತು. ಏನು ವಿಶೇಷ ಮಾಡೋದಕ್ಕ? ವಿಷಯ ಹಾಗಿದೆ, ಪುರೋಹಿತರ ಹತ್ರ ಮಾತಾಡ್ದೆ. ಇನ್ 3 ವಾರದಲ್ಲಿ ಒಳ್ಳೆ ಮುಹೂರ್ತ ಇದೆಯಂತೆ. ಅದಕ್ಕೆ ಆ ಒಳ್ಳೆ ಮುಹೂರ್ತದಲ್ಲಿ ನಮ್ಮ ಶರತ್ಗೂ ಮಾಯನ್ಗೂ ಎಂಗೇಜ್ಮೆಂಟ್ ಮಾಡೋಣ ಅಂತ. ಏನ್ ಹೇಳ್ತಾ ಇದ್ದೀರಾ? ಇನ್ 3 ವಾರದಲ್ಲಿ? ಬಟ್ ನಾನು ಯಾಕಪ್ಪ ಶರತ್, ಇದ್ರಲ್ಲಿ ಏನಿದೆ? ನಮ್ ಹಿತಾ ಬರ್ತ್ಡೇ ದಿವಸನೇ ನಾನು ನಿಮ್ಮಿಬ್ರು ಎಂಗೇಜ್ಮೆಂಟ್ ಅನೌನ್ಸ್ ಮಾಡಿದ್ನಲ್ಲ. ಅವತ್ತಿಂದ ಯಾವುದು ಒಳ್ಳೆ ದಿನಗಳಿರ್ಲಿಲ್ಲ. ಈಗ ಒಳ್ಳೆ ಮುಹೂರ್ತ ಸಿಕ್ಕಿದೆ. ಇದ್ರಲ್ಲಿ ಆಶ್ಚರ್ಯ ಪಡೋವಂಥದ್ದೇನಿದೆ? ನಾನು ನಿಮ್ಮನ್ನೆಲ್ಲ ಯಾಕೆ ಇಲ್ಲಿ ಕರೆಸ್ದೆ ಅಂದ್ರೆ, ನಮಗೆ ಜಾಸ್ತಿ ದಿನ ಇಲ್ಲ. ನಮ್ಮನೆ ಎಂಗೇಜ್ಮೆಂಟ್ ಅಂದ್ರೆ ಹೇಗೆಗೋ ಮಾಡೋದಕ್ಕಾಗೋದಿಲ್ಲ ಅಲ್ವಾ? ಅದಕ್ಕೆ ಎಲ್ರೂ ರೆಡಿ ಆಗ್ಲಿ ಅಂತ ಕರೆದೆ ಅಷ್ಟೇ. ಅಯ್ಯೋ ದೇವ್ರೆ, ಎಂಗೇಜ್ಮೆಂಟಾ? ಶರತ್ ಮಾಯಾ ಎಂಗೇಜ್ಮೆಂಟ್ ಆದ್ರೆ ಮುಂದೊಂದಿನ ಮದ್ವೆನೂ ಆಗೋಗುತ್ತೆ. ಇಲ್ಲ, ಹಾಗಾಗ್ಬಾರ್ದು. ಈ ಅನಾಹುತನ ಹೇಗಾದ್ರೂ ಮಾಡಿ ತಡಿಲೇಬೇಕು. ಏನ್ ಮಾಡ್ಲಿ? ಅರೆ, ನನ್ನ ಕರ್ಚೀಫ್ ಎಲ್ಲೋಯ್ತು? ನಾನು ಯಾವಾಗಲೂ ಕರ್ಚೀಫ್ನ ಎಲ್ಲಂದ್ರಲ್ಲಿ ಇಡಲ್ವಲ್ಲ, ಕೈ ಹಾಕಿದ ತಕ್ಷಣ ಸಿಗೋ ಥರನೇ ಇರ್ತಿತ್ತು. ಏನಾಯ್ತಣ್ಣ? ಏನ್ ಹುಡುಕ್ತಿದ್ಯಾ? ಕರ್ಚೀಫ್ ಕಾಣಿಸ್ತಾ ಇಲ್ಲ, ಪಾಕೆಟಲ್ಲೇ ಇಟ್ಟಿದ್ದೆ, ಎಲ್ಲೋಯ್ತು? ಆ ಕರ್ಚಿಫ್ಗೆ ರೆಕ್ಕೆ ಬಂದು ಹಾರ್ಕೊಂಡು ಹೋಗಿರ್ಬೇಕು. ಇನ್ನೇನಣ್ಣ, ಆ ಕರ್ಚಿಫ್ ಎಲ್ಲೋಗುತ್ತೆ? ಒಂದು ರೂಮಲ್ಲಿ ಇರ್ಬೇಕು, ಇಲ್ಲ ನಿನ್ ಪಾಕೆಟ್ ಅಲ್ಲಿ ಇರ್ಬೇಕು. ಹುಡುಕು. ಓಹೋ, ನನಗೆ ಗೊತ್ತೇ ಇರಲಿಲ್ಲ. ಸಮಿ, ಎಂತ ಸಜೆಷನ್ ಕೊಟ್ಟೆ, ಥ್ಯಾಂಕ್ ಯು ಸೋ ಮಚ್. ನೀನು ಹೇಳಿಲ್ಲ ಅಂದ್ರೆ ನಾನು ಹುಡುಕ್ತಾನೆ ಇರಲಿಲ್ವಾ? ಅಲ್ಲ ಅಣ್ಣ, ಆ ಕರ್ಚಿಫ್ ಬಿಟ್ರೆ ಬೇರೆ ಕರ್ಚಿಫ್ ಅಲ್ವಾ ನಿನ್ನ ಹತ್ರ? ನೋ, ನನಗೆ ಅದೇ ಕರ್ಚೀಫ್ ಬೇಕು. ಇಟ್ಸ್ ಮೈ ಲಕ್ಕಿ ಕರ್ಚೀಫ್. ಎಸ್, ನನ್ನ ಕರ್ಚೀಫ್ ಎಲ್ಲಿದೆ ಅಂತ ಗೊತ್ತಾಯ್ತು. ಇವಾಗಲೇ ಹೋಗಿಸ್ಕೋತೀನಿ. ನಿನ್ನೆ ಹಿತಾ ಅಣ್ಣನ ಜೊತೆ ಹ್ಯಾಪಿ ಆಗಿದ್ಲು. ಹಿತಾ ಆಗಾಗ ಫ್ಯಾಕ್ಟ್ರಿಗೆ ಹೋಗ್ತಿದ್ರೆ ಅವಳ ಅಣ್ಣಂಗೆ ಮತ್ತಷ್ಟು ಕ್ಲೋಸ್ ಆಗ್ತಾಳೆ. ಯಾಕೆ ಹಿತಾ, ಬೋರ್ ಆಗ್ತಿದ್ಯಾ? ಫ್ಯಾಕ್ಟ್ರಿಗೆ ಹೋಗೋಣವಾ? ಅಲ್ಲಿ ದಳವಾಯಿ ಅಂಕಲ್ನ ಮೀಟ್ ಮಾಡ್ಬೋದು. ಮೇಡಮ್, ಈ ಮಣಿ ಯಾವಾಗ್ಲೂ ನನ್ನ ಜೊತೆ ಫ್ಯಾಕ್ಟ್ರಿಲೇ ಇರ್ತಾಳೆ. ನಿನ್ಗೆ ಯಾವಾಗಾದ್ರೂ ಇವಳನ್ನ ನೋಡ್ಬೇಕು ಅನ್ಸಿದ್ರೆ ನಿನ್ ಫ್ಯಾಕ್ಟ್ರಿಗೆ ಬರ್ಬೋದು. ಬಾ.
ಹಿತಾ, ನನ್ನ ಅಣ್ಣನ ಮಾತಾಡ್ಸ್ಕೊಂಡ್ ಬರ್ತೀನಿ. ಎಲ್ರು ಸರಿಯಾಗಿ ಕೆಲಸ ಮಾಡ್ತಿದಾರಾ ಅಥವಾ ಈ ಅಸಿಸ್ಟೆಂಟ್ ಮಣಿ ಕಣ್ತಪ್ಸಿ ಹರಟೆ ಹೊಡಿತಿದಾರಾ ಅಂತ ಚೆಕ್ ಮಾಡ್ಬೇಕು. ಹರಟೆ ಹೊಡಿತಾ ಇದ್ರೆ ನಂಗೂ ಗಾಸಿಪ್ ಮಾಡಕ್ಕೆ ಏನಾದ್ರೂ ವಿಷಯ ಸಿಗುತ್ತೆ. ಇವತ್ತಿನ ಗಾಸಿಪ್ ಕೆಲಸವನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ. ಅರೆ ಪುಟ್ ಮೇಡಮ್, ನಂಗಂತೂ ಕೆಲಸ ಮಾಡಿ ಮಾಡಿ ಸುಸ್ತಾಗೋಗಿದೆ. ಸ್ವಲ್ಪ ಹೊತ್ತು ಆಟ ಆಡೋಣವಾ? ಏನ್ ಆಟ ಆಡೋಣ? ಜೂಟಾಟ? ಹೌದು, ನನ್ ಮೇಲ್ ಹೋಗಿ ಕೂತ್ರೆ ನಿಂಗ್ ನನ್ನ ಹಿಡಿಯಕ್ಕಾಗಲ್ಲ. ಕುಂಟೆ ಬಿಲ್ಲೆ? ನಂಗ್ ಆಡಕ್ ಬರಲ್ಲ. ಹಾ, ಕಣ್ಣ ಮುಚ್ಚಾಲೆ? ಕಣ್ಣ ಮುಚ್ಚೆ ಕಾಡೆ ಗೂಡೆ ಉದ್ದಿನ ಮೂಟೆ ಉರುಳೆ ಹೋಯ್ತು, ನಮ್ಮಯ ಹಕ್ಕಿ ಬಿಟ್ಟೆ ಬಿಟ್ಟೆ ನಿಮ್ಮಯ ಹಕ್ಕಿ ಅಡಗಿಸಿಕೊಳ್ಳಿ. ಪುಟ್ ಮೇಡಮ್, ನಾನ್ ನೋಡ್ದೆ. ಇವಾಗ ನನ್ ಸರ್ದಿ, ನಾನ್ ಬಚ್ಚಿಡ್ಕೊಳ್ತೀನಿ, ನೀವು ನನ್ನ ಹುಡುಕ್ಬೇಕು. ನನ್ನ ಕಂದಮ್ಮ ಹೀಗೆ ನಗ್ನಗ್ತಾ ಆಟ ಆಡೋದನ್ನ ನೋಡಿ ಎಷ್ಟು ದಿನ ಆಗಿತ್ತೋ ಏನೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.